ಹಾಯ್ ಫ್ರೆಂಡ್ಸ್, ಎಲ್ಲರೂ ವೆರೈಟಿಯಾಗಿ ಮಂಚೂರಿಯನ್ ತಿಂದಿರ್ತೀರಲ್ವ. ಗೋಬಿ ಅಂತೆ, ಪನ್ನೀರು, ಆಮೇಲೆ ಬೇಬಿ ಕಾರ್ನು ಅಂತ. ಈ ಸರ್ತಿ ನೀವು ಬಾಳೆಕಾಯಿ ಮಂಚೂರಿಯನ್ ಟ್ರೈ ಮಾಡಿ ಈ ರೀತಿ. ಇದೂ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ 2 ಬಾಳೆಕಾಯಿ, ಎಷ್ಟು ಬೇಕೋ ಅಷ್ಟು ಬಾಳೆಕಾಯಿ ತೊಗೊಂಡು ಇದನ್ನು ಚೌಕ್ ಪೀಸ್ ಮಾಡಿ, ಪನ್ನೀರಷ್ಟು ದಪ್ಪ ಪೀಸಸ್ಸು. ಇದಕ್ಕೆ ಕಾರ್ನ್ ಫ್ಲೋರ್ ಹಾಕಿ, 2 ಸ್ಪೂನ್ ಕಾರ್ನ್ ಫ್ಲೋರ್, ಆಮೇಲೆ ಅಚ್ಕಾರದ ಪುಡಿ, ಅರ್ಶಿನದ ಪುಡಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಉಪ್ಪು ಹಾಕ್ಕೊಳ್ಳಿ. ನಂತರ ಸ್ವಲ್ಪನೇ ನೀರನ್ನು ಚಿಮುಕಿಸ್ಕೊಂಡು ಕಲಿಸ್ಕೊಳ್ಳಿ. ಇಂಗು, ಈ ರೀತಿ ನೀರನ್ನು ಚಿಮುಕಿಸಿ ಕಲಿಸ್ಬೇಕು. ಆದಷ್ಟು ತುಂಬ ನೀರಾಗಿ ಕಲಿಸ್ಬಾರ್ದು. ಈ ರೀತಿ ಹಿಟ್ಟಷ್ಟು ಅಂಟ್ಕೊಳ್ಳೋ ಹಾಗೆ, ಬಾಳೆಕಾಯಿ ಪೀಸಸ್ಗೆ ಅಂಟ್ಕೊಳ್ಳೋ ಹಾಗೆ ಕಲಿಸ್ಕೋಬೇಕು. ಕಲಿಸ್ತಾ ಸ್ವಲ್ಪ ತಾನೇ ನೀರು ಬಿಟ್ಕೊಳ್ಳುತ್ತೆ ಅದು. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಸ್ಪೂನ್ ಹಾಕಿ ಸಾಕು. ಕಲಸಿ ಒಂದು 10 ನಿಮಿಷ ಇಟ್ಬಿಟ್ಟು ಕರಿಯೋಕ್ಕೆ ರೆಡಿ ಮಾಡ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ಳಿ. ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ನಂತರ ಒಂದೊಂದಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಾರ್ನ್ಫ್ಲವರ್ ಹಾಕಿರೋದ್ರಿಂದ ಗರಿಯಾಗಿ ಬರುತ್ತೆ ಚೆನ್ನಾಗಿ. ಈಗ ಉಳಿದಿದ್ದು ಆಯಿಲೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಬಾಣಲೆನಲ್ಲಿ ಉಳಿಸ್ಬಿಟ್ಟು ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಬೆಳ್ಳುಳ್ಳಿ ಹಾಕಿ, ಆಮೇಲೆ ಸಣ್ಣದಾಗಿ ಉದ್ದುದ್ದಕ್ಕೆ ಸೀಳ್ಕೊಂಡಿರೋದು ಕ್ಯಾಪ್ಸಿಕಮ್ ಹಾಕಿ ಹುರ್ಕೊಳ್ಳಿ ಚೆನ್ನಾಗಿ. ಶುಂಠಿನೂ ಅದೇ ರೀತಿ ಸಣ್ಣ ಚೂರು ಮಾಡಿ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಉರಿ ಜೋರಾಗಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಇದು ಹೇಗೆ ಅಂದರೆ ಕ್ರಿಸ್ಪಿ ಇರಬೇಕು, ಒಂಚೂರು ಹುರ್ಕೊಂಡಿರಬೇಕು. ಅದೇ ತುಂಬ ಬೆಂದಿರಬಾರ್ದು. ಕ್ಯಾಪ್ಸಿಕಮ್ಮು ಕ್ರಿಸ್ಪಿಯಾಗಿರಬೇಕು. ಆ ರೀತಿ ಜೋರು ಉರಿನಲ್ಲಿ ಹುರಿರಿ. ನಂತರ ಇದಕ್ಕೆ ನಾನು ಸೋಯಾ ಸಾಸು, ಚಿಲ್ಲಿ ಸಾಸು ಹಾಕಿಲ್ಲ. ಅದ್ರ ಬದಲಾಗಿ ನಾನು ಮಸಾಲೆ ಮ್ಯಾಜಿಕ್ 1 ಪ್ಯಾಕೆಟು ಹಾಕಿದ್ದೀನಿ ಅಷ್ಟೇ. ನೀವು ಬೇಕಿದ್ದರೆ ಸೋಯಾ ಸಾಸು 1 ಟೇಬಲ್ ಸ್ಪೂನು ಮತ್ತು ಚಿಲ್ಲಿ ಸಾಸು 1 ಟೇಬಲ್ ಸ್ಪೂನು, ಆಮೇಲೆ ಟೊಮೆಟೊ ಕೆಚಪ್ಪು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ಹಾಕಿದ್ದೀನಿ. ನಂತರ ಇದಕ್ಕೆ ಬೇಕಿದ್ರೆ ಉಪ್ಪು ಅದರಲ್ಲೇ ಇರುತ್ತೆ, ಉಪ್ಪೇನು ಹಾಕಬೇಕಾಗಿಲ್ಲ. ಮತ್ತು ಈ ಒಗ್ಗರಣೆಗೆ ಬೇಕಿದ್ದರೆ ನೀವು ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಕೊಳ್ಬೋದು, ಸ್ವಲ್ಪ ಖಾರ ಬೇಕಿದ್ದವರು, ಸ್ಪೈಸಿ ಬೇಕಿದ್ದವರು. ಆಮೇಲೆ ಸಾಸಿ ಥರ ಒಂಥರ ನೀರಾಗಿರಬೇಕು ಅಂದರೆ ಕಾರ್ನ್ ಫ್ಲೋರ್ನ 1 ಸ್ಪೂನ್ನಷ್ಟು ಒಂದು ಬಟ್ಲಲ್ಲಿ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಕಲಕಿ ಆ ಸಾಸಿಗೆ ಹಾಕಿ ದಪ್ಪ ಮಾಡಿ ಆಮೇಲೆ ಈ ಬಾಳೆಕಾಯಿಗಳನ್ನು ಹಾಕಿ ಕಲಿಸ್ಬೋದು. ಅಥವಾ ಈ ಥರ ಸ್ವಲ್ಪ ಡ್ರೈ ಆಗೂ ಮಾಡ್ಬೋದು. ಈ ಕಡೆ ಡ್ರೈಯೂ ಅಲ್ಲ, ಈ ಕಡೆ ತುಂಬ ಲಿಕ್ವಿಡೂ ಅಲ್ಲ, ಸೆಮಿ ಸಾಲಿಡ್ ಥರ ಆಗಿದೆ ನಾನು ಮಾಡಿರೋದು. ಸ್ಪ್ರಿಂಗ್ ಆನಿಯನ್ನ ಸಣ್ಣಗೆ ಕಟ್ ಮಾಡಿಬಿಟ್ಟು ಸೇರಿಸ್ಬಿಡಿ, ಸರ್ವ್ ಮಾಡಿ. ನ್ಯೂ ಇಯರ್ ಪಾರ್ಟಿಗೆ ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.